ಇದು ಗ್ಯಾಸ್ನ ಸಮಸ್ಯೆ ಆದರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಅಲ್ಲೂ ಕೂಡ ಸಮಸ್ಯೆಯಾಗತ್ತೆ ಅನ್ನೋ ಆತಂಕಕ್ಕೊಳಗಾಗಿ ಜನ ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ತಮ್ಮ ವಾಹನಗಳನ್ನು ತಂದು ಜೊತೆಗೆ ಮನೆಯಲ್ಲಿದ್ದಂಥ ಪಾತ್ರೆ, ಕ್ಯಾನು ಇದೆಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ಪೆಟ್ರೋಲ್ ತುಂಬಿಸಿ, ಡೀಸೆಲ್ ತುಂಬಿಸಿ ಅಂತ. ಹಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. ಜನರಿಗೆ ಆತಂಕ ಶುರುವಾಗಿದೆ. ಇವತ್ತು ಕೆಲ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಇದೆ, ನಾಳೆ ಇನ್ನಷ್ಟು ಸಿಗದಾಗ ಆಗತ್ತೆ, ಪೆಟ್ರೋಲ್ ಡೀಸೆಲ್ ಸಿಗದಂಥ ಸ್ಥಿತಿ ಬರುತ್ತೆ ಅಂತ. ಹಲವು ಜಿಲ್ಲೆಗಳಲ್ಲಿ ಈ ಸಮಸ್ಯೆ. ಬೆಳಗಾವಿ, ಯಾದಗಿರಿ, ರಾಯಚೂರು, ಬೀದರ್, ಧಾರವಾಡ ಇಲ್ಲೆಲ್ಲ ಕಡೆ. ಒಟ್ಟು 5-6 ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ನೋಡ್ತಾ ಇದ್ದೀರಿ, ಯಾದಗಿರಿ, ಧಾರವಾಡ, ಬೆಳಗಾವಿ, ರಾಯಚೂರು, ಚಿಕ್ಕೋಡಿ ಇಲ್ಲೆಲ್ಲ ಕಡೆ ಸಮಸ್ಯೆಗಳಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆ ಒಂದೇ ರೀತಿ ಪೆಟ್ರೋಲ್ ಡೀಸೆಲ್ ಸಿಗತ್ತಾ ಇಲ್ವೋ ಅನ್ನುವಂಥ ಆತಂಕದಲ್ಲಿ ಪೆಟ್ರೋಲ್ ಬಂಕಿಗೆ ಬಂದಿದ್ದಾರೆ. ಬಂದು ಟ್ಯಾಂಕ್ ಫುಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಟ್ಯಾಂಕ್ ಫುಲ್ ಮಾಡಿ ಅಂತ. ಇನ್ನೂ ಕೆಲವರು ಇನ್ನೂ ಮುಂದಕ್ಕೆ ಹೋಗಿ ಕ್ಯಾನ್ಗಳನ್ನು ತರ್ತಾ ಇದ್ದಾರೆ. ಒಂದು ಕಡೆ ನಾನು ನೋಡಿದೆ, ಮನೆಯಲ್ಲಿದ್ದಂಥ ಸ್ಟೀಲ್ ಡ್ರಮ್ ಅನ್ನು ಹೊತ್ಕೊಂಡು ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಸ್ಟೀಲ್ ಡ್ರಮ್ ಹೊತ್ಕೊಂಡು ಬಂದು ಇದನ್ನು ಭರ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಜನ ಏನು ಮಾತನಾಡಿದ್ದಾರೆ, ಯಾಕೆ ಈ ರೀತಿ ಜನ ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂ ನಿಂತಿದ್ದಾರೆ, ಅವರಿಗೆ ಎಲ್ಲಿಂದ ಮೆಸೇಜ್ ಬಂತು, ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ನೋಡೋಣ. ಶಾರ್ಟೇಜ್ ಇದೆ, ಫುಲ್ ಶಾರ್ಟೇಜ್ ಇದೆ. ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ? ಏನು ಹೇಳ್ತಾ ಇದ್ದಾರೆ? ಪೆಟ್ರೋಲ್ ಶಾರ್ಟೇಜ್ ಇದೆ. ಇದು ಇರಾನ್ ಬರೋ ಯುದ್ಧ ನಡೀತದೆ, ಹಿಂಗಾಗಿ ಪೆಟ್ರೋಲ್ ಬರ್ತಾ ಇಲ್ಲ. ಪ್ರತಿ ದಿವಸ ನಾವು ವಾರದಾಗ 5 ಲೀಟ್ರ್ ಹಾಕ್ತೇನೆ. ಇವತ್ತು ಟ್ಯಾಂಕ್ ಫುಲ್ ಮಾಡಿಸ್ತಾ ಇದ್ದೇನೆ. ಪೆಟ್ರೋಲ್ ಸಿಗ್ತಾ ಇದೆ, ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಮಂದಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸಿಗ್ತದಿಲ್ಲ ಅಂತ ಇವತ್ತು 50 ರೂಪಾಯಿ 100 ರೂಪಾಯಿ ತೊಗೊಂಡು 500 ರೂಪಾಯಿ ಡಿಮಾಂಡ್ ಮಾಡತ್ತಾನೆ. ಡೈಲಿ ಸಪ್ಲೈ ಮಾಡ್ತಿದ್ರೆ ಇವತ್ತು ಸಪ್ಲೈ ಆಗಿಲ್ಲ. ನಾನು ನೀನು ಬಂದಿದ್ದ ಪ್ರಾಡಕ್ಟ್ ಎಲ್ಲ ಮುಗಿಸ್ತಾ ಇದ್ದಾನೆ. ಎಲ್ಲರೂ ಏನು ಹೇಳತ್ತಾರೆ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ, ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರ. ನಮಗೂ ಮಂದಿ ಹೇಳಿದಾಗ ನಾವು ಪ್ಯಾನಿಕ್ ಆಗಿಸಿಂದ ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಒಂದು 2 ತಾಸು ಐತ್ರಿ ಈಗ ನಿಂತು ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಆದ ಅಂತ ಹೇಳತ್ತಾರೆ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ, ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗಾ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗಾ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಪ್ ಇದೆ. ಪೆಟ್ರೋಲ್ ಸಿಗತ್ತಿಲ್ರಿ ಇಲ್ಲಿ, ಅದಕ್ಕೆ ಈಗೇನೋ ಗಾಡಿ ಬಂದೈತೆ ಅಂದ್ರಿ, ಅದಕ್ಕಾಗಿ ನಿಂತೇವ್ರಿ ನಾವು ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.